ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಶ್ರುತಿ ಸಮರ್ಥರಾಮ್ ಅಂತ. ನಾನಿವತ್ತು ಚಪಾತಿಗೆ, ದೋಸೆಗೆ, ಪಡ್ಡಿಗೆ ಹಚ್ಕೊಳ್ಳೋಕ್ಕೆ ಚೆನ್ನಾಗಿ ಆಗುವಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ. ಇದರ ಹೆಸರು ಟೊಮೆಟೊ ಗ್ರೇವಿ ಅಂತ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಬೆಳಗ್ಗೆ ಬೇಗ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅಕಸ್ಮಾತ್ ದೋಸೆ ಮಾಡಿದಾಗ ಪಲ್ಯಗಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ, ಚಟ್ನಿ ಮಾಡೋಕ್ಕೆ ಏನಾದರೂ ಐಟಮ್ಸ್ ಇರಲಿಲ್ಲ ಅಂದಾಗ ಇದನ್ನು ದಿಢೀರವಾಗಿ ಮಾಡ್ಬೋದು. ಇದರ ಸಾಮಗ್ರಿಗಳು ಕೂಡ ಕಡಿಮೆ ಇರುತ್ತೆ. ಈಗ ನಾನು ಟೊಮೆಟೊ ಗ್ರೇವಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಹಸಿ ಕೊಬ್ಬರಿ, ಕಾಯಿ ತುರಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪು. ಇದಿಷ್ಟು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು. ಮೊದಲು ಒಲೆ ಮೇಲೆ ಬಾಣಲೆ ಇಡಿ. ಇದು ಕಾದ ನಂತರ ಎಣ್ಣೆನ ಹಾಕ್ಕೋಬೇಕು. ಇದು ಗ್ರೇವಿ ಆಗಿರೋದ್ರಿಂದ ಅಷ್ಟೊಂದು ಎಣ್ಣೆ ಏನು ಬೇಕಾಗಲ್ಲ. ಎಣ್ಣೆ ಕಾದ ನಂತರ ಸಾಸಿವೆ, ಅರಿಶಿಣ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊತಿದ್ದೀನಿ, ಈರುಳ್ಳಿ, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಈ ಕಡೆಗೆ ಗ್ರೇವಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಇದರದ್ದು ಪೇಸ್ಟ್ ರೆಡಿಯಾಗಿದೆ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಮಾಡಿಕೊಂಡಿರುವ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿ. ಹಸಿ ಕೊಬ್ಬರಿ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಇರಲ್ಲ. ಸಾಯಂಕಾಲದವರೆಗೂ ಬಾಕ್ಸ್ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಮೆಣಸಿನಕಾಯಿಯನ್ನು ಹಾಕಿರೋದಿಲ್ಲ ಮಿಕ್ಸಿಗೆ, ಸೊ ಆದ್ದರಿಂದ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ
ಸ್ವಲ್ಪ ನೀರನ್ನು ಹಾಕಿ ಕುದಿಸಿ ಒಂದು ಚಮಚ ಗರಂ ಮಸಾಲ, ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ರಸವನ್ನು ಹಾಕೋದು ಬೇಕಾಗಿಲ್ಲ. ಟೊಮೆಟೊ ಹುಳಿ ಇರುತ್ತೆ, ಸೊ ಹುಣಸೆ ರಸದ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಇರೋದ್ರಿಂದ ರುಚಿಯಾಗಿರುತ್ತೆ, ಗ್ರೇವಿ ಸಿಹಿಯಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಕೊಬ್ಬರಿಯ ಹಸಿ ವಾಸನೆ ಕೂಡ ಹೋಗಿರುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಟೊಮೆಟೊ ಗ್ರೇವಿ ರೆಡಿಯಾಗಿದೆ. ಇದನ್ನು ದೋಸೆ, ಚಪಾತಿ, ಪಡ್ಡು ಯಾವುದಕ್ಕಾದರೂ ಹಚ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.